1 ವರ್ಷದ ಮಗುವನ್ನು ತಾಯಿ ಮತ್ತು ತಾಯಿಯ ಕಾಮುಕ ಇಬ್ಬರು ಸೇರಿ ಕೊಂದು ಹಾಕಿದರು. ಇದನ್ನು ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದು ಕೇರಳ ರಾಜ್ಯದ ತಿರುವನಂತಪುರಂ ಜಿಲ್ಲೆಯ ನೆಡುಮಂಗಾಡ್ ಎಂಬ ಜಾಗದಲ್ಲಿ ನಡೆದಂತಹ ಒಂದು ವಿಷಯವಾಗಿದೆ. ತಾಯಿಯ ಹೆಸರು ಅಖಿಲ, ಮಗುವಿನ ಹೆಸರು ಹರ್ಷಿದ್, ಕಾಮುಕ ಎಂಬ ರಾಕ್ಷಸನ ಹೆಸರು ಅಷ್ಕರ್. ಈ ಅಷ್ಕರ್ ಆಗಿದ್ದಾನೆ 1.5 ವರ್ಷದ ಮಗುವನ್ನು ಹೊಡೆದು ಕೊಂದು ಹಾಕಿದ್ದು. ಯಾವ ರೀತಿ ಹೊಡೆದಿದ್ದಾನೆ ಅಂತ ಹೇಳಿದರೆ, ಮಗುವಿನ ಮೇಲೆ 91 ಗಾಯಗಳು. ಅರ್ಥ ಮಾಡಿ, 1.5 ವರ್ಷದ ಮಗುವಿನ ದೇಹದ ಮೇಲೆ 91 ಗಾಯಗಳು ಇದ್ದವು. ಇದು ರಿಪೋರ್ಟ್ನಲ್ಲಿ ಇತ್ತು, ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ. ಅದರಲ್ಲಿ 51 ಗಾಯ ಕಣ್ಣಿಗೆ ಕಾಣಿಸುವಂಥದ್ದು ಮೇಲೆ ಇತ್ತು, ಉಳಿದದ್ದು ದೇಹದ ಒಳಗೆಲ್ಲ ಆಗಿ ಟೋಟಲ್ 91 ಗಾಯ ಆ ಮಗುವಿನ ದೇಹದಲ್ಲಿ ಇತ್ತು. ಈ ಘಟನೆ ನಡೆದು ಇವತ್ತಿಗೆ 9 ದಿನಗಳು ಕಳೆಯಿತು. ಪ್ರಕರಣ ನಡೆದ ದಿನಾಂಕ ಮೇ 21, 2026. ಈ ಕಾಮುಕ ಅಷ್ಕರ್ ಮಗುವನ್ನು ಕೊಲ್ಲಲು ಕಾರಣ, ಅಖಿಲ ಮತ್ತು ಅಷ್ಕರ್ ಇಬ್ಬರು ಲವ್ ಮಾಡ್ತಾ ಇದ್ರು. ಅಂದರೆ ಇವರು ಮದುವೆ ಆಗಲಿಲ್ಲ, ಮದುವೆ ಆಗದೇ ಒಂದು ಕಡೆ ರೂಮ್ ಮಾಡಿ ಇಬ್ಬರು ವಾಸ ಮಾಡ್ತಾಯಿದ್ರು. ಈ ಮಗು ಇವರ ರಿಲೇಷನ್ಶಿಪ್ಪಿಗೆ ಒಂದು ಅಡ್ಡಿ ಆಗ್ತಾ ಇತ್ತು. ಅಂದರೆ ಇವರು ಒಟ್ಟಿಗೆ ಮಲಗುವಾಗ ಈ ಮಗು ತುಂಬ ಅಳುತ್ತಿತ್ತಂತೆ. ಮಗುವಿನ ಅಳು ಅವರಿಗೆ ಸಹಿಸಲು ಸಾಧ್ಯವಾಗಲಿಲ್ಲವಂತೆ. ಅದಕ್ಕಾಗಿ ಮಗುವನ್ನು ಅವರು ಕೊಂದದ್ದಂತೆ. ಇದು ಒಂದು ಕಾರಣವ? ಮಾನಸಿಕ ಹಿಡಿದವರಿಗೆ ಅಲ್ಲದೆ ಬುದ್ಧಿ ಇರುವವರಿಗೆ ಈ ರೀತಿ ಮಾಡಲು ಸಾಧ್ಯ ಇದೆಯಾ? ಮಗು ಅಳುತ್ತೆ ಅಂತ ಮಗುವನ್ನು ಕೊಂದಿದ್ದಾರೆ. ಕೇವಲ ಮಗುವನ್ನು ಕೊಂದದ್ದು ಮಾತ್ರವಲ್ಲ, ಈ ಮಗುವಿಗೆ ಯಾವ ರೀತಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಮಗುವಿನ ದೇಹದ ಮೇಲೆ 91 ಗಾಯಗಳು ಇದ್ದವು. ಹಾಗಾದರೆ ನೀವು ಒಮ್ಮೆ ಅರ್ಥ ಮಾಡಿ, ಆ ಮಗು ಎಷ್ಟೊಂದು ನೋವು ಅನುಭವಿಸಿರಬಹುದು. ಆ ಮಗು ಇದ್ದದ್ದು ಮನೆಯಲ್ಲಿ ಎಂದು ಹೇಳುವುದಕ್ಕಿಂತ ಬದಲಾಗಿ ಆ ಮಗು ನರಕದಲ್ಲಿ ಇತ್ತು ಅಂತ ಹೇಳಬಹುದು. ಅಷ್ಟೊಂದು ನೋವು ಆ ಮಗು ಅನುಭವಿಸಿದೆ. ಮಗುವಿನ ತಾಯಿ ಅಖಿಲಾಳಿಗೆ 23 ವರ್ಷ. 20ನೇ ವಯಸ್ಸಿನಲ್ಲಿ ಅಖಿಲಾಳಿಗೆ ಮದುವೆಯಾಗುತ್ತೆ. ಅದು ಕೂಡ ಲವ್ ಮ್ಯಾರೇಜ್. ಅವನ ಹೆಸರು ಅಖಿಲ್ ಮತ್ತು ಅಖಿಲ ಇಬ್ಬರು ಲವ್ ಮಾಡಿ ಮದುವೆ ಆಗ್ತಾರೆ. ಅಖಿಲ 3 ತಿಂಗಳ ಗರ್ಭಿಣಿಯಾದಾಗ ಅಖಿಲ್ ಆತ್ಮಹತ್ಯೆ ಮಾಡ್ತಾನೆ. ಆತ್ಮಹತ್ಯೆ ಮಾಡಿ ಸಾಯ್ತಾನೆ. ಅಖಿಲ್ ಯಾಕಾಗಿ ಆತ್ಮಹತ್ಯೆ ಮಾಡಿದ ಎಂದು ಯಾರಿಗೂ ಗೊತ್ತಿಲ್ಲ. ಇದರ ಕಾರಣ ಇನ್ನೂ ಕೂಡ ಬಹಿರಂಗಗೊಂಡಿಲ್ಲ. ಅಖಿಲ್ ಆತ್ಮಹತ್ಯೆ ಮಾಡಿದ ನಂತರ ಅಖಿಲ ಇವಳ ತಾಯಿಯ ಮನೆಯಲ್ಲಿ ಸ್ವಲ್ಪ ದಿನ ಇದ್ದಳು. ನಂತರ ಇವಳು ಮತ್ತೆ ಇವಳ ಕೆಲಸಕ್ಕೆ ಹೋದಳು. ಇವಳ ಕೆಲಸ ಏನು ಅಂತ ಹೇಳಿದರೆ, ಡ್ಯಾನ್ಸ್ ಪ್ರೋಗ್ರಾಮ್ ಆಗಿತ್ತು ಇವಳ ಕೆಲಸ. ಅಂದರೆ ಏನಾದರೂ ಒಂದು ಫಂಕ್ಷನ್ ಇದ್ದರೆ ಅಲ್ಲಿ ಹೋಗಿ ಇವರ ಟೀಮ್ ಹೋಗಿ ಡ್ಯಾನ್ಸ್ ಮಾಡಿ ಹಣ ಪಡೆದುಕೊಂಡು ಬರೋದು, ಇದಾಗಿತ್ತು ಇವಳ ಕೆಲಸ. ಈಗ ಇರುವ ಅಷ್ಕರ್ ಇವರು ಕೆಲಸ ಮಾಡುವಂತಹ ಈ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಕರೆದುಕೊಂಡು ಹೋಗುವ ಕ್ಯಾಬ್ನ ಡ್ರೈವರ್ ಆಗಿದ್ದ. ಡ್ರೈವರ್ನನ್ನೇ ಇವಳು ಲವ್ ಮಾಡ್ತಾ ಇದ್ಲು ಅಖಿಲ. ಈಗ ಇಬ್ಬರು ಕಾಮುಕರು ಮದುವೆಯಾಗದೆ ಒಂದು ರೂಮ್ನಲ್ಲಿ ವಾಸಿಸುತ್ತಿದ್ದರು. ಇವರ ರಿಲೇಷನ್ಶಿಪ್ಪಿಗೆ ಈ ಮಗು ಅಡ್ಡಿಯಾಯಿತು ಎನ್ನುವ ಒಂದೇ ಒಂದು ಕಾರಣಕ್ಕೆ ಆ ಮಗುವಿಗೆ ಇವರು ಚಿತ್ರಹಿಂಸೆ ಕೊಟ್ಟು ಕೊಂದು ಹಾಕಿದ್ರು. ಇವಳನ್ನು ಅಖಿಲ ತಾಯಿ ಅಂತ ಕರೆಯುವ ಬದಲು ಅಖಿಲ ಎಂಬ ರಾಕ್ಷಸಿ ಅಂತ ಕರಿಬೇಕು. ಯಾಕಂತ ಹೇಳಿದರೆ ತಾಯಿ ಎಂಬುದು ಪರಿಶುದ್ಧವಾದ ಹೆಸರು. ಅದು ಇಂತಹ ರಾಕ್ಷಸರಿಗೆ ಹಾಕಿದರೆ ಅದು ತಾಯಿ ಎಂಬ ಪದಕ್ಕೆ ಅವಮಾನ ಮಾಡಿದಂತೆ ಆಗುತ್ತೆ. ಅಷ್ಕರ್ನಿಗೂ ಒಂದು ಮದುವೆಯಾಗಿದೆ, ಅದು ಕೂಡ ಡೈವರ್ಸ್ ಆಗಿಲ್ಲ, ಅವಳು ಕೂಡ ಇದ್ದಾಳೆ. ಅವಳನ್ನು ಬಿಟ್ಟು ಇವನು ಅಖಿಲ ಜೊತೆ ಜೀವನ ನಡೆಸುತ್ತಿದ್ದಾನೆ. ಮಗುವಿನ ತಂದೆ ಅಖಿಲ್ ಮರಣ ಹೊಂದಿದಾಗ ಅಖಿಲ್ನ ಮನೆಯವರು ಈ ಅಖಿಲಳೊಂದಿಗೆ ಕಾಡಿ ಬೇಡಿದರು, ಮಗುವನ್ನು ನಮಗೆ ಕೊಡು, ನಾವು ಮಗುವನ್ನು ಸಾಕ್ತೇವೆ. ಆದರೆ ಇವಳು ಆ ಮಗುವನ್ನು ಅಖಿಲ್ನ ಕುಟುಂಬಕ್ಕೆ ಕೊಡಲೇ ಇಲ್ಲ. ಇವಳು ಅಹಂಕಾರ ತೋರಿದ್ದು. ಅಖಿಲ್ ಆತ್ಮಹತ್ಯೆ ಮಾಡುವಾಗ ಅಖಿಲ 3 ತಿಂಗಳ ಗರ್ಭಿಣಿಯಾಗಿದ್ದಳು. ನಂತರ ಅಖಿಲಾಳಿಗೆ ಹೆರಿಗೆಯಾದಾಗ ಅಖಿಲ್ನ ಮನೆಯವರು ಬಂದು ಇವಳೊಂದಿಗೆ ಕಾಡಿ ಬೇಡಿದ್ದರು, ಮಗುವನ್ನು ನಮಗೆ ಕೊಡು, ನಾವು ಮಗುವನ್ನು ಸಾಕ್ತೇವೆ, ನಿನಗೆ ಸಾಕಲು ಸಾಧ್ಯವಿಲ್ಲ ಅಂತ. ಆದರೆ ಇವಳು ಕೊಡಲೇ ಇಲ್ಲ. ಆದರೆ ಈಗ ಆ ಮಗುವನ್ನು ಇವಳ ಕೈಯಿಂದಲೇ ಕೊಂದು ಹಾಕಿದ್ಲು. ಇವಳಿಗೆ ಅಷ್ಟೊಂದು ತೊಂದರೆ ಆಗ್ತಿದ್ದರೆ ಆ ಮಗುವಿನಿಂದ ಆ ಮಗುವನ್ನು ಕರೆದುಕೊಂಡು ಯಾವುದಾದರೂ ಒಂದು ಆಶ್ರಮದಲ್ಲಿ ಹೋಗಿ ಬಿಟ್ಟು ಬರಬಹುದಿತ್ತು. ಮಗುವಿಲ್ಲದ ಅದೆಷ್ಟೋ ಕುಟುಂಬಗಳು ಕೇರಳದಲ್ಲಿ ಇದ್ದಾರೆ. ಅವರಿಗೆ ಈ ಮಗುವನ್ನು ಇವರಿಗೆ ಕೊಡಬಹುದಿತ್ತು. ಇಂತಹ ಕೆಲಸ ಮಾಡಿದ ಈ ಇಬ್ಬರು ರಾಕ್ಷಸರನ್ನು ಕೇರಳ ಸರ್ಕಾರ ಗಲ್ಲಿಗೆ ಹಾಕಬೇಕು. ಇವರನ್ನು ಒಮ್ಮೆಯೂ ಕೂಡ ಹೊರಗೆ ಬಿಡಬಾರ್ದು. ಹೊರಗೆ ಬಿಟ್ಟರೆ ಅದು ಕಾನೂನಿಗೆ ಅವಮಾನ. ಇಂತಹ ರಾಕ್ಷಸರು ಇನ್ನು ಮುಂದೆ ಈ ಭೂಮಿಯಲ್ಲಿ ಬದುಕಿರಬಾರದು.